ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ 915trade.com ಈ ಒಂದು ವೆಬ್ಸೈಟ್ನ ಹೇಗೆ ಉಪಯೋಗ ಮಾಡಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಸೊ ವಿಡಿಯೋನ ಸಂಪೂರ್ಣ ನೋಡಿ. ಸೊ ಈ 915trade.com ಅನ್ನೋದು ಒಂದು ಪೇಡ್ ಸಾಫ್ಟ್ವೇರ್. ಓಕೆ, ಇದೊಂದು ಪೇಡ್, ಇದು ಫ್ರೀಯಾಗಿ ಸಿಗಲ್ಲ. ಬಟ್ ನೀವೇನು ಮಾಡ್ಬೋದು, ಇದರಲ್ಲಿ ರಿಜಿಸ್ಟರ್ ಆಗಿ 7 days ಅವ್ರು ಫ್ರೀ ಟ್ರಯಲ್ ಕೊಡ್ತಾರೆ. ಒಂದು ಎರಡನೇದಾಗಿ ನಿಮಗೆ ಒಂದ್ಸಲ ನೀವು ರಿಜಿಸ್ಟರ್ ಆದ ನಂತರ ಅವ್ರ ಪ್ರೀವಿಯಸ್ ಡಾಟಾಗಳನ್ನ ನಾವು ಫ್ರೀಯಾಗಿ ಚೆಕ್ ಮಾಡ್ಬೋದು. ನಿಮಗೆ ಲೈವ್ ಡಾಟಾ ಬೇಕಂದರೆ, ಲೈವ್ ಮಾರ್ಕೆಟ್ ಡಾಟಾ ಬೇಕಂದರೆ ಮಾತ್ರ ನೀವು ಇದನ್ನು ಪೇಡಾಗಿ ತೊಗೋಬೇಕು. ನಿಮಗೆ ಬೇಡಪ್ಪ ಹಳೇದೆಲ್ಲ ನೋಡ್ಕೊಳ್ತೀವಿ ಅಂದರೆ ಯಾವುದೇ ರೀತಿ ಅಂತ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ 915 ಟ್ರೇಡಲ್ಲಿ ಏನೇನಿದೆ, ಓಕೆ, ಯಾವೆಲ್ಲ ಯೂಸ್ ಸಿಗ್ತವೆ, ಬೆನಿಫಿಟ್ ಸಿಗ್ತವೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮೊದಲೇದಾಗಿ ಏನು ಮಾಡೋಣ, ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು 915 ಟ್ರೇಡ್ ಅಂತ ಟೈಪ್ ಮಾಡಿ. ಓಕೆ, ಸೊ ಅವ್ರದ್ದು ಮೊದಲ ವೆಬ್ಸೈಟ್ ಬರ್ತಾ, ಇದು 915trade.com ಅಂತ ಇದು ಅವ್ರ ವೆಬ್ಸೈಟ್. ಓಕೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇದೇ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಆಲ್ರೆಡಿ ಲಾಗೌಟ್ ಮಾಡ್ತೀನಿ ನೋಡಿ, ಲಾಗಿನ್ ಮಾಡ್ಕೊಳ್ಳಿ. ಅಥವಾ ರಿಜಿಸ್ಟರ್ ಇದೆ, ಫಸ್ಟ್ ರಿಜಿಸ್ಟರ್ ಬೇಕಾದ್ರೆ ಮಾಡ್ಕೊಳ್ಳಿ. ಇಲ್ಲೆಲ್ಲ ನಿಮ್ಮದು ಡೀಟೇಲ್ಸ್ ಕೊಡಿ, ನಿಮ್ಮ ಫೋನ್, ನಿಮ್ಮ ನೇಮು, ಫೋನ್ ನಂಬರ್, ಇಮೇಲ್ ಐ ಡಿ, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಆ್ಯಂಡ್ ಇದೆಲ್ಲ ಇರುತ್ತೆ. ಇದನ್ನೆಲ್ಲ ಕ್ಲಿಕ್ ಮಾಡ್ಕೊಂಡು ಆದ ನಂತರ ನೀವೇನು ಮಾಡ್ತೀರಾ, ಲಾಗಿನ್ ಆಗಿ. ಓಕೆ, ಸೊ ಲಾಗಿನ್ ಹಾಕೊಳ್ಳಿ. ಒಂದು ಸೆಕೆಂಡ್ ತೋರಿಸ್ತೀನಿ, ಲಾಗಿನ್ ಆಗಿ. ಓಕೆ, ಈ ಥರ ನಾನು ಲಾಗಿನ್ ಆದೆ. ಓಕೆ, ಸೊ ಈಗ ಲಾಗಿನ್ ಆದಮೇಲೆ ಇದು ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈಗ ಲೈವ್ ಮಾರ್ಕೆಟ್ ನೋಡ್ತಾ ಇದ್ದೀರಾ. ಓಕೆ, ಲೈವ್ ಮಾರ್ಕೆಟ್ ತೋರಿಸ್ತೀನಿ ನಿಮ್ಗೆ, ಲೈವ್ ಮಾರ್ಕೆಟಲ್ಲಿ ಹೆಂಗೆ ಬರುತ್ತೆ. ಓಕೆ, ಇದು ಲೈವ್ ಮಾರ್ಕೆಟ್. ಓಕೆನಾ, ನೋಡಿ ಎಕ್ಸಾಕ್ಟ್ಲಿ ನಾನು ವಿಡಿಯೋ ಮಾಡ್ತಿರೋದು 28/3/2025 ಅರೌಂಡ್ 11 ಗಂಟೆ 45 ನಿಮಿಷ. ಓಕೆ, 11 ಗಂಟೆ 45 ನಿಮಿಷ ಈಗ. ಸೊ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಲಾಸ್ಟ್ ಡಾಟಾ ತೋರಿಸ್ತಿರೋದು 11 ಗಂಟೆ 44 ನಿಮಿಷ. ಪ್ರೀವಿಯಸ್ 1 ನಿಮಿಷ ಅಷ್ಟೇ ಡಿಲೇ ಇರುತ್ತೆ. 1 ನಿಮಿಷ ಅಂದರೆ ಡಿಲೇ ಅಂತ ಬರಲ್ಲ, ಆ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ನಿಮಗೆ ಡೀಟೇಲ್ಸ್ ಬರ್ತಾ ಇರುತ್ತೆ. ಸೊ ಇದು ಈ ಒಂದು ವೆಬ್ಸೈಟ್ನ ಬೆನಿಫಿಟ್. ಓಕೆ, ಇದರಲ್ಲಿ ಏನೇನಿದೆ, ಇಲ್ಲಿ ಫಸ್ಟೇ ಅವ್ರು ಪ್ರೈಸಿಂಗ್ ಹಾಕ್ಬಿಟ್ಟಿದ್ದಾರೆ, ಈ ಪ್ರೈಸಿಂಗ್ ಬಿಟ್ಬಿಡಿ. ಓಕೆ, ಸೊ ಪ್ರೈಸಿಂಗ್ ಬೇಡ ಸದ್ಯಕ್ಕೆ, ಮುಂದೆ ಮಾಡೋಣ. ಇಲ್ಲಿ ಇಂಡಿಕೇಟರ್ಸ್ ಅಂತ ಬರುತ್ತೆ. ಇಂಡಿಕೇಟರ್ಸ್ ನಮ್ಮದೇ ಒಂದು ಇಂಡಿಕೇಟರ್ಸ್ ಮಾಡಿದ್ದೀನಿ. ಓಕೆ, ಇದನ್ನ ಹೆಂಗೆ ಯೂಸ್ ಮಾಡೋದು ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಗುತ್ತೆ. ಆಯಿತಾ. ನಂತರ ನೋಡಿ, ಹಿಸ್ಟ್ರಿ ಚಾರ್ಟ್ ಅಂತ ಬರುತ್ತೆ. ಇಲ್ಲಿ ಹಿಸ್ಟ್ರಿ ಚಾರ್ಟಿಗೆ ಬನ್ನಿ. ನೋಡಿ, ಇಲ್ಲಿ ಮೂರನೇದರಲ್ಲಿ ಇಲ್ಲಿ ಹಿಸ್ಟ್ರಿ ಚಾರ್ಟ್ ಬರುತ್ತೆ. ಓಕೆ, ಕಾಣ್ತಾ ಇದೆ ಅಲ್ಲ ಎಲ್ಲರಿಗೂ, ಇದು ಹಿಸ್ಟ್ರಿ ಚಾರ್ಟ್. ಏನಿದೆ ಹಿಸ್ಟ್ರಿ ಚಾರ್ಟ್? ಹಿಸ್ಟ್ರಿ ಚಾರ್ಟಲ್ಲಿ ನೀವು ಇಲ್ಲಿ ಕಾಣ್ತಾ ಇದೆ ನಿಮಗೆ, ಇಲ್ಲಿ ನಿಫ್ಟಿ ಬರುತ್ತೆ. ಇಲ್ಲಿ ನಿಫ್ಟಿ ಇದೆ. ಅದೇ ರೀತಿ ಇಲ್ಲಿ ನೋಡಿ ಸೆಲೆಕ್ಟ್ ಟ್ರೇಡ್ ಡೇಟ್ ಅಂತ ಬರುತ್ತೆ. ಓಕೆ, ಸೊ ಹಿಸ್ಟ್ರಿ ಈ ನಿಫ್ಟಿ ಬರುತ್ತೆ, ಪ್ಲಸ್ ಬ್ಯಾಂಕ್ ನಿಫ್ಟಿದು. ಬ್ಯಾಂಕ್ ನಿಫ್ಟಿ ಸಹಿತ ಈಗ ಇವರು ಅಪ್ಡೇಟ್ ಮಾಡಿದ್ದಾರೆ. ಸೊ ಬ್ಯಾಂಕ್ ನಿಫ್ಟಿಗೆ ಸದ್ಯಕ್ಕೆ ಏನೂ ನಿಮಗೆ ಮೂಮೆಂಟಮ್ ಇಲ್ಲ, ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಕತೆ ಆ ಥರ ಆಗಿದೆ. ಹಾಗಾಗಿ ಬಿಟ್ಬಿಡಿ, ಬ್ಯಾಂಕ್ ನಿಫ್ಟಿ ಬಗ್ಗೆ ತಲೆ ಕೆಡ್ಸೋಕ್ಕೆ ಹೋಗ್ಬಿಡಿ. 1 ಸೆಕೆಂಡ್. ಓಕೆ, ನಿಫ್ಟಿ ತೊಗೊಳ್ಳಿ. ನಂತರ ಇಲ್ಲಿ ನೋಡಿ ಸೆಲೆಕ್ಟ್ ಟ್ರೇಡ್ ಡೇಟ್ ಅಂತ ಬರುತ್ತೆ. ಓಕೆ, ಸೆಲೆಕ್ಟ್ ಟ್ರೇಡ್ ಡೇಟ್. ಇದನ್ನು ನೀವು ಆರಾಮ್ಸೆ, ಏನು ಗೊತ್ತಾ, ಇದಕ್ಕೆ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ರಿಜಿಸ್ಟರ್ ಆಗಿ ಹಳೇದೆಲ್ಲ ಚೆಕ್ ಮಾಡ್ಬೋದು. ನಿಮ್ಗೆ ಎಷ್ಟು ಡಾಟಾ ಎಲ್ಲಿಂದ ಸಿಗುತ್ತೆ, ಇವು ಡಾಟಾ ಬಂದ್ಬಿಟ್ಟು ನಿಮಗೆ ನೋಡಿ 13 ಡಿಸೆಂಬರಿಂದ 13/12/2024 ಹಿಡಿದು ನಿಮಗೆ ಅಪ್ ಟು ಎಲ್ಲಿವರೆಗೂ ಇದೆ ಡಾಟಾ, ಇದು ಅಪ್ ಟು 27 ಮಾರ್ಚ್. ನಾನು ವಿಡಿಯೋ ಮಾಡ್ತಿರೋದು 28ಕ್ಕೆ, 28/3/2025 ಮಾಡ್ತೀನಿ. ಸೊ 27ನೇ ತಾರೀಕುವರೆಗೂ ಏನು ಡಾಟಾ ಸಿಗುತ್ತೆ, ಪ್ರತಿಯೊಂದು ಡಾಟಾನು ನನಗೆ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಏನೇನು ಡಾಟಾ ಸಿಗುತ್ತೆ, ಇದು ಲೈವ್ ಮಾರ್ಕೆಟಲ್ಲಿ ನೋಡಿ. ಇನ್ ಕೇಸ್ ಆಫ್ ನೀವು ಲೈವ್ ಮಾರ್ಕೆಟ್ ಏನಾರ ಲೈವ್ ಮಾರ್ಕೆಟನ್ನು ನಾವು ಮಾಡ್ತೀನಿ, ಲೈವ್ ಮಾರ್ಕೆಟ್ ಬೇಕು ಅಂದರೆ ನೋಡಿ ತೋರಿಸ್ತೀನಿ. ನಿಫ್ಟಿ ಇದೆ, ಇಲ್ಲಿ 4 ಚಾರ್ಟ್ ಬರುತ್ತೆ. ಸೇಮ್ ಅದೇ ರೀತಿ ನೋಡಿ ಬ್ಯಾಂಕ್ ನಿಫ್ಟಿದು. ಓಕೆ, ತೋರಿಸ್ತಾ ಹೋಗ್ತೀನಿ, ಒಂದೊಂದು ಹೇಳ್ತಾ ಬರ್ತೀನಿ. ಓಕೆ, ಸೆನ್ಸೆಕ್ಸ್ ಬೇಕಾದರೆ ಸೆನ್ಸೆಕ್ಸ್ದು ಇರುತ್ತೆ. ಅದಾದಮೇಲೆ ಫಿನ್ ನಿಫ್ಟಿದು ಇದೆ. ನಂತರ ಇದು ಸ್ಟ್ರೈಕ್ ಪ್ರೈಸ್, ಅಂದರೆ ಒಂದೊಂದು ಸ್ಟ್ರೈಕ್ ಪ್ರೈಸ್, ಇಂಡಿವಿಜುವಲ್ ಸ್ಟ್ರೈಕ್ ಪ್ರೈಸಸ್ ಅಂತ ನೀವು ಚೆಕ್ ಮಾಡ್ಬೋದು. ಸದ್ಯಕ್ಕೆ ಈಗ ನಾನು ನಿಫ್ಟಿ ತೋರಿಸ್ಕೊಡ್ತೇನೆ. ನಿಫ್ಟಿಯಲ್ಲಿ ಇದ್ರಲ್ಲಿ ಏನು ಬರುತ್ತೆ ನಿಮಗೆ, 4 ಚಾರ್ಟ್ ಕಾಣ್ತಾ ನೋಡಿ. ಇದು ಒಂದು ಚಾರ್ಟ್. ಓಕೆ, ಇದು 2ನೇ ಚಾರ್ಟ್, ಇದು 3ನೇ ಚಾರ್ಟ್, ಇದು 4ನೇ ಚಾರ್ಟ್. ಈ ಥರ 4 ಚಾರ್ಟ್ ನಿಮಗೆ ಸಿಗ್ತವೆ. ಓಕೆನಾ. ಈ 4 ಚಾರ್ಟಲ್ಲಿ ಏನೇನು ತೋರಿಸುತ್ತೆ, ಸೊ ಇದು ಮೊದಲೇ ಚಾರ್ಟಲ್ಲಿ ನಿಫ್ಟಿಯಲ್ಲಿರುವಂಥ ಬೈ ವ್ಯಾಲ್ಯೂಮ್ ಮತ್ತು ಸೆಲ್ ವ್ಯಾಲ್ಯೂಮ್ ಕಾಣುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ, ಇಲ್ಲಿ
ಇಲ್ಲಿ ಕಲರ್ ನೋಡಿ, ಇದು ಬ್ಲೂ ಇದೆ, ಇದು ರೆಡ್ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಅನ್ನೋದು ಕಾಲ್ ಇರುತ್ತೆ, ರೆಡ್ ಅನ್ನೋದು ಸೆಲ್ ಇರುತ್ತೆ. ಓಕೆನಾ? ನೋಡಿ, ಬೈಯಸ್ ವ್ಯಾಲ್ಯೂ ಇಲ್ಲಿ ಎಷ್ಟು ಬೈ ಮಾಡಿದ್ದಾರೆ. ಓಕೆ, ಇದು ಪುಟ್ಟನ್ನ ಫ್ಯೂಚರ್ನ ಎಷ್ಟು ಬೈ ಮಾಡಿದರೆ, ಫ್ಯೂಚರ್ನ ಎಷ್ಟು ಸೇಲ್ ಮಾಡಿದರೆ ಅದು ತೋರಿಸುತ್ತೆ. ಇದು ಒಂದನೇ ಚಾರ್ಟಲ್ಲಿ. ಎರಡನೇ ಚಾರ್ಟಲ್ಲಿ ಏನು ತೋರಿಸುತ್ತೆ ನಿಮಗೆ? ಡಿಫ್ರೆನ್ಸ್ ಆಫ್ ವ್ಯಾಲ್ಯೂಮ್. ಏನು ಡಿಫ್ರೆನ್ಸ್ ಆಫ್ ವ್ಯಾಲ್ಯೂಮ್ ಅಂತ ಹೇಳ್ತೀನಿ ನೋಡಿ. ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಈ ಡಿಫ್ರೆನ್ಸ್ ಎಷ್ಟಿದೆ? -40K ಇದೆ. 915ನಲ್ಲಿ -40K ಡಿಫ್ರೆನ್ಸ್ ಇದೆ. ಇದು ಏನು ಡಿಫ್ರೆನ್ಸು? ಇಲ್ಲಿ ನೋಡಿ, ಕಾಲಲ್ಲಿ ಸೆಲ್ ಮಾಡಿದ್ರು 343 ಇದೆ, ಇಲ್ಲಿ 343 ಜನ ಸೆಲ್ ಮಾಡಿದ್ದಾರೆ. ಓಕೆನಾ? ಸೊ ಅದೇ ರೀತಿ ಇಲ್ಲಿ ಬೈ ಮಾಡಿದವರು ಎಷ್ಟು ಜನ ಇದ್ದಾರೆ? 302. ಸೊ ಇವೆರಡು ಡಿಫ್ರೆನ್ಸ್ ಎಷ್ಟಾಯಿತು? 41. ಸೇಮ್ ಇದೆ 40. ಇದೇನು ಮಾಡುತ್ತೆ ನಿಮಗೆ? ಇದು ಸೆಲ್ ಆಗಿರೋ ವ್ಯಾಲ್ಯೂ ಮತ್ತು ಬೈ ಆಗಿರೋ ವ್ಯಾಲ್ಯೂ, ಇವೆರಡು ಡಿಫ್ರೆನ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ ಈ ಕ್ಯಾಂಡಲಲ್ಲಿ. ಓಕೆನಾ? ಅದಾದಮೇಲೆ ಇಲ್ಲಿ ನೋಡಿ, ಈ ಚಾರ್ಟಲ್ಲಿ ಏನು ತೋರಿಸ್ತಾ ಇರುತ್ತೆ ನಿಮಗೆ? ನಿಫ್ಟಿಯ ಸ್ಪಾಟ್ ಪ್ರೈಸ್ ತೋರಿಸ್ತಾ ಇರುತ್ತೆ. ನಿಫ್ಟಿ ಏನು ನಡೀತದೆ, ನೀವು ಒಂದೇ ಚಾರ್ಟ್ ಒಂದು ಹಿಡ್ಕೊಂಬಿಟ್ರೆ ನೀವು ಪ್ರತಿಯೊಂದು ಚೇಂಜ್ ಮಾಡೋ ಅವಶ್ಯಕತೆನೇ ಇರಲ್ಲ. ಓಕೆನಾ? ಇಲ್ಲಿ ನಿಮ್ಗೆ ಏನು ತೋರಿಸುತ್ತೆ? ಮೂರನೇ ಚಾರ್ಟಲ್ಲಿ ಬಂದ್ಬಿಟ್ಟು ಪಕ್ಕ ನಿಮಗೆ ನಿಫ್ಟಿಯ ಸ್ಪಾಟ್ ಕ್ಯಾಂಡಲ್ಗಳು ತೋರಿಸ್ತಾ ಬರುತ್ತೆ. ವೆರಿ ಇಂಪಾರ್ಟೆಂಟ್. 4ನೇದು ನೋಡಿ, ಸ್ಟ್ರೈಕ್ ಪ್ರೈಸ್ ವೈಸ್ ಸೆಲ್ಲರ್ ವ್ಯಾಲ್ಯೂಮ್. ನಿಫ್ಟಿಯ ಸ್ಟ್ರೈಕ್ ವೈಸ್ ಸೆಲ್ಲರ್ ವ್ಯಾಲ್ಯೂಮ್. ಯಾವ ಸ್ಟ್ರೈಕ್ಸಲ್ಲಿ ನಿಫ್ಟಿಯಲ್ಲಿ ಏನೇನು ಬೈ ಮಾಡಿದ್ದಾರೆ, ಸೆಲ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತಾ ನಿಮಗೆ? ಇಲ್ಲಿ ATM ಸ್ಟ್ರೈಕ್ ಪ್ರೈಸ್ ಅಂತ ಕಾಣುತ್ತೆ ನೋಡಿ, ಕಾಣ್ತಾ ಆಯ್ತಾ? ATM ಸ್ಟ್ರೈಕ್ ಪ್ರೈಸ್ ನಿಮಗೆ ಬ್ಲಿಂಕ್ ಆಗ್ತಾ ಇರುತ್ತೆ ನೋಡಿ. ಇದು ಯಾಕೆ ಬ್ಲಿಂಕ್ ಆಗ್ತಾ ಇರುತ್ತೆ ಅಂದರೆ ಅದು ಆಟೋ ರಿಫ್ರೆಶ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಇದು ನಿಮಗೆ 23,600 ಎಡ್ತ ಮನಿ ನೋಡಿ, 23,600 ಎಡ್ತ ಮನಿ ಇರುತ್ತೆ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ್ದ್ರ ಮೇಲೆ? ಈ ATM ಸ್ಟ್ರೈಕ್ ಪ್ರೈಸ್ ಇರುತ್ತಲ್ವ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಒಂದು ಹೊಸ ಪೇಜ್ ಬರುತ್ತೆ. ಈ ಥರ ನೋಡಿ, ಇದು ಒಂದು ಹೊಸ ಪೇಜ್ ಬರುತ್ತೆ. ಇಲ್ಲಿ ಏನೇನು ಬರುತ್ತೆ ಅಂದರೆ, ಇಲ್ಲಿ ಆ ಒಂದು ಸ್ಟ್ರೈಕ್ ಪ್ರೈಸಲ್ಲಿರುವಂತಹ ಕಾಲ್ ವ್ಯಾಲ್ಯೂಮ್ ಎಷ್ಟಿದೆ ಆ್ಯಂಡ್ ಪುಟ್ ವ್ಯಾಲ್ಯೂಮ್ ಎಷ್ಟಿದೆ. ಮೊದಲೇ ಹೇಳ್ತೀನಿ, ಇದು ಸೆಲ್ಲರ್ ಡಾಟಾ. ಎಷ್ಟು ಸೆಲ್ ಮಾಡಿದರೆ, ಕಾಲ್ನು ಸೆಲ್ ಮಾಡ್ತಾರೆ, ಪುಟ್ನು ಸೆಲ್ ಮಾಡ್ತಾರಲ್ವಾ. ಸೊ ಕಾಲ್ ಜಾಸ್ತಿ ಸೆಲ್ ಮಾಡಿದ್ರು, ಪುಟ್ನ ಜಾಸ್ತಿ ಮಾಡಿ ಸೆಲ್ ಮಾಡಿದ್ರು ಅಂತ ನಿಮ್ಗೆ ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಇದನ್ನು ನೋಡಿ, ಇಲ್ಲೊಂದು ಇದಿರುತ್ತೆ, ಏನು ಡ್ರಾಪ್ ಡೌನ್ ಬರುತ್ತೆ. ಈ ಬಾಕ್ಸ್ನ ಕ್ಯಾರಿಂಗ್ ಮಾಡ್ಕೊಂಬನ್ನಿ. ಇಲ್ಲೂ ಸಹಿತ ನಿಮಗೆ ನೋಡಿ, ಬರೀ ಕಾಲ್ದಷ್ಟೇ ಕಾಣ್ತಾ ಇರುತ್ತೆ, ಮತ್ತು ಪುಟ್ತು ಸಹಿತ ಕಾಣ್ತಾ ಇರುತ್ತೆ. ಓಕೆನಾ? ಇವೆರಡು ಸಿಗ್ತಾ ಇರುತ್ತೆ. ಆ್ಯಂಡ್ ಇದು ಬೇಕಪ್ಪ, ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ಲೂ ಬಾಕ್ಸ್ ಇರುತ್ತೆ, ಇಲ್ಲಿ ಬ್ಲೂ ಲೈನ್ ಇರುತ್ತೆ. ಓಕೆ, ಇದನ್ನೇನು ಮಾಡಬೇಕು? ಈಗ ರೈಟ್ ನಾವು ಏನು ಮಾಡ್ತಿರೋದು 11:51 ಮಾಡ್ತಿದ್ದೀವಿ ವಿಡಿಯೋ ಅಲ್ವಾ. ನನಗೆ 9:15 ಏನು ಬೇಕಪ್ಪ ಅಂತ ಏನಾಗಿದೆ ನೋಡಬೇಕು. ಅವಾಗೇನು ಮಾಡ್ತೀರಾ ಅಂದರೆ, ಜಸ್ಟ್ ಇಲ್ಲೊಂದು ಡ್ರ್ಯಾಗ್ ಮಾಡ್ಬೋದು. ಈ ಥರ ಡ್ರ್ಯಾಗ್ ಮಾಡ್ಕೊತ ಬನ್ನಿ ನೋಡಿ. ಈ ಥರ ಡ್ರ್ಯಾಗ್ ಮಾಡಿದೆ ನಿಮಗೆ ಎಕ್ಸಾಕ್ಟ್ಲಿ 9:15 ಏನಾಗಿದೆ, ಸ್ಟಾರ್ಟಿಂಗ್ ಕ್ಯಾಂಡಲ್ ಏನಾಗಿದೆ ಅದು ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ನೋಡಿ, ಇವತ್ತು ತೋರಿಸ್ತಾ ಇದ್ದೀನಿ ಇಲ್ಲಿ, ಇದು 9:27 ತೋರಿಸ್ತಾ ಇದೆ ಆ್ಯಕ್ಚುಲಿ. ಸೊ ಇವತ್ತು ಏನಾಯಿತು, ಇವತ್ತಿನ ದಿವಸ ನಾನು ವಿಡಿಯೋ ರೆಕಾರ್ಡ್ ಮಾಡೋ ದಿವಸ ಏನಾಯಿತು ಅಂದರೆ 9:15 to 9:27ವರೆಗೂ ನಮಗೆ ಇದೊಂದು ಸ್ವಲ್ಪ ಅಪ್ಡೇಟ್ ಆಗಿದ್ದಿಲ್ಲ. ಹಾಗಾಗಿ ನಿಮಗೆ 9:27 ತೋರಿಸ್ತಾ ಇದೆ, ಬಟ್ 9:15ಗೆ ಬರುತ್ತೆ ಇದು. ಓಕೆನಾ? ಸೊ ಇದಿಷ್ಟು ಇರುತ್ತೆ. ಸೊ ಇದಿಷ್ಟು ಸಹಿತ ನಿಮಗೆ ಏನಾಗುತ್ತೆ, ಒಂದು 9:15 ಟ್ರೇಡಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದರಲ್ಲಿ ನಾವು ಏನು ಮಾಡೋದು? ಲೈವ್ ಚಾರ್ಟ್ ಆದಮೇಲೆ ಇಷ್ಟು ಚಾರ್ಟಲ್ಲಿ ಇಂಡೆಕ್ಸ್ ವ್ಯೂ, ಇಲ್ಲಿ ನೋಡಿ, ಎರಡು ಇರುತ್ತೆ. ಇಲ್ಲಿ ಒಂದು ಇಂಡೆಕ್ಸ್ ವ್ಯೂ ಇರುತ್ತೆ, ಸ್ಟ್ರೈಕ್ ವ್ಯೂ ಅಂತ ಇರುತ್ತೆ. ಸ್ಟ್ರೈಕ್ ಪ್ರೈಸ್ ಅಂದರೆ ನಿಮ್ಗೆ ಯಾವ್ದಾರು ಒಂದು ಸ್ಟ್ರೈಕ್ ಪ್ರೈಸ್ ಬೇಕಾದರೆ ಅದು ಇಂಡಿವಿಜುವಲ್ ಸಿಗುತ್ತೆ, ಅದು ಬ್ಯಾಕ್ ಟೆಸ್ಟ್ ಮಾಡ್ಬೋದು. ಓಕೆ, ಸೊ ಪ್ರೈಸಿಂಗ್ ಬರುತ್ತೆ ನೋಡಿ. ಪ್ರೈಸಿಂಗ್ ಇರೋದು ಎರಡು ಥರ ಇದೆ. ಒಂದು ಸ್ಟ್ಯಾಂಡರ್ಡ್ ಪ್ಲ್ಯಾನ್ 2,496 ಇದೆ, ಇನ್ನೊಂದು ಮಾರ್ಕರ್ ಪ್ಲ್ಯಾನ್ ಇರುತ್ತೆ, ಅದು 5,000 ಇರುತ್ತೆ. ಓಕೆ, ಸೊ ಇದು ಸದ್ಯಕ್ಕೆ ಬೇಡ, ಇದನ್ನು ತಗೊಳ್ಳಿ ರೈಟ್. ಇದನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಏನು ಮಾಡ್ತೀರಿ ಅಂದರೆ, ಇಲ್ಲಿ ಒಂದು ಕೂಪನ್ ಕೋಡ್ ಬರುತ್ತೆ ನೋಡಿ, ಇಲ್ಲಿ ಕೂಪನ್ ಕೋಡ್ ಅಂತ ಬರುತ್ತೆ. ಇಲ್ಲಿ ಟ್ರೇಡರ್ಸ್ ದುನಿಯಾ ಅಂತ ಟೈಪ್ ಮಾಡಿ. ಸೊ ಏನು ಸ್ಪೇಸ್ ಕೊಡಬೇಡಿ, ಎಲ್ಲ ಬಿಗ್ ಲೆಟ್ರಲ್ಲಿ ಟ್ರೇಡರ್ಸ್ ದುನಿಯಾ ಅಂತ ಕೊಡಿ. ಸೊ ಇಲ್ಲಿ ಕೂಪನ್ ಕೋಡಲ್ಲ, ಅದನ್ನು ಟ್ರೇಡರ್ಸ್ ದುನಿಯಾ ಅಂತ ಹಾಕಿ ಅಪ್ಲೈ ಮಾಡಿ. ಸೊ ನಿಮಗೆ ಒಂದು 500 ರೂಪೀಸ್ ಅವ್ರು ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಓಕೆನಾ? ಸೊ ಈ ಥರ ಇರುತ್ತೆ. ನಾನು ಹೇಳ್ತೀನಿ, ನನ್ನ ಫಸ್ಟ್ ಟ್ರೇಡ್ ನಾನು ಮಾಡೋದೇ ಇದ್ರ ಮೇಲೆ. ಓಕೆನಾ? ನೋಡಿ ತೋರಿಸ್ತೀನಿ. ನಿಮಗೆ ಒಂದೇ ಸಾಕು ಸರ್, ಇದೊಂದು ಡಾಟಾ ಸಾಕು. ಯಾವ ಡಾಟಾ? 1 ಸೆಕೆಂಡ್, ಸಾರಿ.
27 ಮಾರ್ಚ್. ಓಕೆನಾ? ನಿಫ್ಟಿದು ನೋಡಿ ತೋರಿಸ್ತೀನಿ, ಸುಮ್ಮನೆ ನೋಡಿ ನಿಫ್ಟಿದು ಚಾರ್ಟ್ ಹಾಕ್ಕೊಂಡಿದ್ದೀನಿ. ನಿಫ್ಟಿ ಏನಾಗಿದೆ, ನಿಫ್ಟಿಯಲ್ಲಿ 27ಗೆ ನೋಡಿ ಏನಾಗಿದೆ. ಮಾರ್ಕೆಟಲ್ಲಿ ವೆರಿ ಫಸ್ಟ್ ಕ್ಯಾಂಡಲ್ ಮಾರ್ಕೆಟ್ ಪ್ರೀವಿಯಸ್ ಡೇ ಇಲ್ಲಿ ಕ್ಲೋಸ್ ಆಗಿತ್ತು, ಇಲ್ಲಿ ಓಪನ್ ಆಯಿತು, ಒಂದು ಗ್ಯಾಪ್ ಡೌನ್ ಓಪನ್ ಆಯಿತು. ಗ್ಯಾಪ್ ಡೌನ್ ಓಪನ್ ಆಗಿ ನಂತರ ಮಾರ್ಕೆಟ್ ಏನಾಗಿದೆ, ನಂತರ ಮಾರ್ಕೆಟ್ ಸೀದಾ ಅಪ್ ಸೈಡ್ ಹೋಗಿ ಇಲ್ಲಿ ಸೈಡ್ ವೇಸ್ ಥರ ಆಗಿದೆ ನಾವು ದಿವಸ ಅಲ್ವಾ. ಇಲ್ಲಿ ನಮಗೆ ಇದರಲ್ಲಿ ನೋಡಿ ಈಗ 9:15 ಟ್ರೇಡಿಗೆ ಬರ್ತೀನಿ, 27 ಮಾರ್ಚ್ ಅಲ್ವಾ. ಸೊ 9:15ಗೆ ನಾನು ತೊಗೊಳ್ತೀನಿ. ಇಲ್ಲಿ ಇಲ್ಲಿ ನೋಡಿ ಚೆಕ್ ಮಾಡ್ಬೋದು ನೀವು, ಹಿಸ್ಟಾರಿಕಲ್ ಹೋಗಿ ಈ 4ನೇ ಚಾರ್ಟಲ್ಲಿ ಇಲ್ಲಿ ಟೈಮ್ ಇದೆಯಲ್ಲ 15:29, ಇಲ್ಲಿ ಬನ್ನಿ ಕ್ಲಿಕ್ ಮಾಡಿ. ಸೊ ಇದು ಬಂದು ಹಿಂಗೆ ಡ್ರ್ಯಾಗ್ ಮಾಡಿದಾಗ 9:15 ನಿಮ್ಗೆ ಕಾಣುತ್ತೆ. 9:15ಕ್ಕೆ ಯಾವುದಿದೆ ಎಡ್ತ ಮನಿ, 23,450 ಇದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಬರುತ್ತೆ 23 ನೋಡಿ, ಸ್ಟ್ರೈಕ್ ಪ್ರೈಸ್ 23,450. ಇಲ್ಲಿ ನೋಡಿ ರೆಡ್ಡಲ್ಲಿ ಕಾಲಿದೆ, ಪುಟ್ಟು ಬ್ಲೂ ಅಲ್ಲಿದೆ. ಸೊ ಹಾಗೆ ನಾವೇನು ಮಾಡೋಣ, 9:15ಕ್ಕೆ ಏನಾಗಿದೆ ನೋಡ್ಕೊಳ್ಳಿ. ಇದನ್ನು ಬಂದು 9:15 ತಂಬನ್ನಿ ಈ ಥರ. 1 ಸೆಕೆಂಡ್ ನೋಡಿ, 9:15 ನೀವು ಚೆಕ್ ಮಾಡಿದಾಗ, ಮಾರ್ನಿಂಗ್ ನೀವು ಚೆಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಗೊತ್ತಾ, ಕಾಲ್ನ 113 ಜನ ಸೆಲ್ ಮಾಡಿದ್ದಾರೆ. ಕಾಲ್ನ 113 ಜನ ಸೆಲ್ ಮಾಡಿದ್ದಾರೆ. ಪುಟ್ಟನ ಎಷ್ಟು ಜನ ಸೆಲ್ ಮಾಡಿದ್ದಾರೆ ಗೊತ್ತಾ, ಪುಟ್ಟನ ಬಂದ್ಬಿಟ್ಟು ನಿಮಗೆ 259 ಜನ ಸೆಲ್ ಮಾಡಿದ್ದಾರೆ. 259 ಜನ ಅಂದರೆ ಏನು, ಪುಟ್ಟಲ್ಲಿ ವ್ಯಾಲ್ಯೂಮ್ ಜಾಸ್ತಿ ಇದೆ, ಸೆಲ್ಲರ್ ವ್ಯಾಲ್ಯೂಮ್ ಪುಟ್ಟಲ್ಲಿ ಜಾಸ್ತಿ ಇದೆ. ಯಾವಾಗ ಸೆಲ್ಲರ್ ವ್ಯಾಲ್ಯೂಮ್ ಪುಟ್ಟಲ್ಲಿ ಜಾಸ್ತಿ ಇರುತ್ತೆ, ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ. ಇದು ನಿಮಗೆ ಈ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಅದೇ ರೀತಿ ಮಾರ್ಕೆಟ್ ನೋಡಿ ಏನಾಗಿದ್ದಾನೆ, ಕರೆಕ್ಟ್ ಇಲ್ಲಿಂದ ಅಪ್ ಸೈಡ್ ಹೋಗಿದ್ದಾನಲ್ಲ. ಇಷ್ಟು ಡಾಟಾ ಸಾಕು ನಿಮಗೆ, ಇಷ್ಟು ಡಾಟಾ ಇದ್ಬಿಟ್ರೆ ನಾವು ಆರಾಮ್ಸೆ ಟ್ರೇಡ್ ಮಾಡ್ಬೋದು. ಓಕೆ, ಈ ಒಂದು ಬೆನಿಫಿಟ್ ಸಿಗುತ್ತೆ. ಇದೊಂದೇ ಸಾಕು ನಿಮಗೆ. ಇಂಪಾರ್ಟೆಂಟ್ ಏನಾದರೆ ಇದನ್ನು ನೋಡಬೇಕು. ಇದನ್ನು ನೋಡ್ಕೊಂಬಿಟ್ಟು ನೀವೇನು ಮಾಡ್ತೀರಾ, ಇದಕ್ಕೆ ಸಂಬಂಧಪಟ್ಟಂಗೆ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ಕೊಂಬನ್ನಿ. ಅದೇ ರೀತಿ ಇದರಲ್ಲಿ ಇನ್ನೊಂದು ಏನು ಬರುತ್ತೆ ತೋರಿಸ್ತೀನಿ. ಲೈವ್ ಚಾರ್ಟ್ ಇರೋಣ ನಿಫ್ಟಿದು. ಇಲ್ಲಿ ನೋಡಿ, ಇಲ್ಲಿ ಒಂದು ನಿಮಗೆ ಒಂದು ಇಲ್ಲಿ ಮಾರ್ಕ್ ಕಾಣುತ್ತೆ, ಒಂದು ಬ್ಲೂ ಕಲರ್. ಇದೇನಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಓಕೆ, ಇದು ಅಪ್ಡೇಟ್ ಆಗಿಲ್ಲ ಇವತ್ತು. ಇಲ್ಲೂ ಸಹಿತ ನಿಮಗೆ ನಾನು ಏನು ಇಂಡಿಕೇಟ್ರ್ ಹೇಳಿದ್ನಲ್ಲ, ಈ ಇಂಡಿಕೇಟ್ರು ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ, ಫ್ರೀಯಾಗಿ ಆಗ್ತಾ ಇರ್ತದೆ. ಅದಕ್ಕೆ ನೀವು ಎಕ್ಸ್ಟ್ರಾ ಚಾರ್ಜ್ ಕೊಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಆಗ್ತಾ ಇರುತ್ತೆ, ಇವತ್ತು ಆಗಿಲ್ಲ. ರೀಸನ್ ಇವತ್ತು ಅದು ಹೇಳಿದ್ನಲ್ಲ, ನಾನು ವೀಡಿಯೋ ಮಾಡ್ತಿರೋ ಡೇಸ್ ಏನಾಗಿದೆ, ಫಸ್ಟ್ 15 ಮಿನಿಟ್ಸ್ ನನಗೆ ಮಾರ್ಕೆಟ್ ಇದು ಓಪನ್ ಆಗಲಿಲ್ಲ. ಸೊ ಡಾಟಾ ಇದು ಪ್ರಾಬ್ಲಮ್ ಆಗಿ ಯಾವಾಗೂ ಆಗಿಲ್ಲ ಇಷ್ಟು ದಿವಸಕ್ಕೆ, ಬಟ್ ಇವತ್ತಾಗಿದೆ, ನೋ ಇಶ್ಯೂ. ಅವತ್ತೇ ವೀಡಿಯೋ ಮಾಡಿದ್ದೀನಿ, ಆಯಿತಾ. ಸೊ ಹಾಗಾಗಿ ನೋಡಿ, ಇದು ಯಾವುದು ಫೋರ್ಸ್ ಮಾಡಲ್ಲ. ಫಸ್ಟ್ ನೀವು ಹಿಸ್ಟಾರಿಕಲ್ ಚಾರ್ಟ್ ಇದನ್ನು ಚೆಕ್ ಮಾಡಿ. ಇಲ್ಲಿ ಚೆಕ್ ಮಾಡಿ ಡಾಟಾ ಏನು ಹೇಳ್ತಾ ಇದೆ ಅದನ್ನು ನೋಡಿಬಿಟ್ಟು ನಂತರ ನೀವು ಇದು ಮಾಡಿ. ಓಕೆನಾ? ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.